ಹಾಗೆ ಎಲ್ರಿಗೂ ನಮಸ್ಕಾರ. IPL 2025 ಕಾವು ಇನ್ನೇನು ಬಿಸಿ ಆಗ್ತಾನೆ ಇದೆ. ಆ್ಯಂಡ್ ನಾಳೆಯ ನಮ್ಮ RCB ವರ್ಸಸ್ KKR ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನಲ್ಲಿ ನಡೀತಾ ಇದೆ. ಆ್ಯಂಡ್ ಎರಡೂ ತಂಡಗಳ ಪ್ಲೇಯಿಂಗ್ 11 ಪ್ರಿವ್ಯೂಗಳು ಒಂದು ಚಾನಲಲ್ಲಿದೆ. ಚಾನಲ್ ನೋಡಿಲ್ಲ ಅಂತ ದಯವಿಟ್ಟು ಚಾನಲ್ ನೋಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ಸಾರಿ IPL 2025 ಎಲ್ಲ ವಿಡಿಯೋಸ್ಗಳು, ರಿವ್ಯೂ ಆ್ಯಂಡ್ ಅಪ್ಡೇಟ್ಸ್ಗಳು ಈ ಚಾನಲ್ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಅಂತ ಕೇಳ್ಕೊಂತ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಪ್ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂಬೈ ಇಂಡಿಯನ್ಸ್ನ ಈ ಬಾರಿಯ ಓಪನರ್ ಆಗಿ ಕಾಣಿಸ್ಕೊಂತಿರುವಂಥದ್ದು ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಕಾಣಿಸ್ಕೊತಾರೆ. ಆ್ಯಂಡ್ ಅವ್ರ ಜೊತೆಗೆ ನಾರ್ಮಲಿ ಹಿಂದಿನ ಸೀಸನ್ಗಳಲ್ಲಿ ಇಶಾನ್ ಕಿಶನ್ ಅವರು ಓಪನರ್ ಆಗಿ ಕಾಣಿಸ್ಕೊತಿದ್ರು. ಬಟ್ ಈ ಬಾರಿ ಓಪನರ್ ಆಗಿ ಇಶಾನ್ ಕಿಶನ್ ಅವರು ಇಲ್ಲ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಅವರನ್ನು ರಿಟೈನ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಆಪ್ಷನಲ್ಲೂ ಕೂಡ ಅವ್ರನ್ನ ತಗೊಳ್ಳಿಲ್ಲ. ಆ್ಯಂಡ್ ಅವರನ್ನು ಬಿಟ್ಟಿರೋವಂಥದ್ದು ಮುಂಬೈ ಇಂಡಿಯನ್ಸ್ ಅವರಿಗೆ ನಿಜವಾಗ್ಲೂ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ತೀನಿ. ಯಾಕಂತಂದರೆ ರೋಹಿತ್ ಶರ್ಮಾ ಜೊತೆಗೆ ಇಶಾನ್ ಕಿಶನ್ ಅವರು ಒಂದು ಒಳ್ಳೆ ಓಪನರ್ ಆಗಿ ಕಾಣಿಸ್ಕೊತಿದ್ರು. ಬಟ್ ಇಲ್ಲಿ ಅವರನ್ನು ಕೈ ಬಿಟ್ಟಿರೋದ್ರಿಂದ ಓಪನರ್ ಸ್ಥಾನಕ್ಕೆ ಅವರ ಬದಲಾಗಿ ಇಲ್ಲಿ ರ್ಯಾನ್ ರಿಕಲ್ಟನ್ ಅವರನ್ನು ತೊಗೊತಾ ಇದ್ದೀನಿ ನಾನು. ಯಾಕಂತಂದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಾಗುತ್ತೆ. ಆ್ಯಂಡ್ ಅವರೊಬ್ಬರೇ ಇರುವಂಥದ್ದು ಪ್ರಾಪರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ. ರ್ಯಾನ್ ರಿಕಲ್ಟನ್ ಅವರು ರೋಹಿತ್ ಶರ್ಮಾ ಅವ್ರ ಜೊತೆಗೆ ಓಪನಿಂಗ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ಗೆ ಈ ಒಂದು ಸೀಸನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಬರುವಂಥದ್ದು ನಮ್ಮ ವಿಲ್ ಜಾಕ್ ಅವರು. ವಂಡರ್ನಲ್ಲಿ ವಿಲ್ ಜಾಕ್ ಅವ್ರು ಕಾಣಿಸ್ಕೊತಾರೆ. RCB ಅವರು ಇವರನ್ನು ಮುಂಬೈ ಇಂಡಿಯನ್ಸ್ ಅವ್ರಿಗೆ ಬಿಟ್ಕೊಟ್ರು. ಆ್ಯಂಡ್ ಟೀಮ್ ಡೇವಿಡ್ ಅವ್ರನ್ನ ನಮ್ಮ ಒಂದು ತಂಡಕ್ಕೆ ತೊಗೊಂಡಿದ್ದಾರೆ. ಅದು ಮೇ ಬಿ ಮೊದಲೇ ಮಾತುಕತೆ ಆಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಆಪ್ಷನಲ್ಲಿ ಇವರ ವರ್ತನೆಗಳು ನೋಡ್ತಾ ಇದ್ದರೆ ಅದು ಆಲ್ರೆಡಿ ಡೀಲ್ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ನಮ್ಮ RCB ಅವರು ಅದಕ್ಕೆ ರೈಟ್ ಟು ಮ್ಯಾಚ್ನ ಮಾಡಲಿಲ್ಲ ವಿಲ್ ಜಾಕ್ ಅವ್ರಿಗೆ. ಇಲ್ಲಿ ಗೊತ್ತಾಗುತ್ತೆ ಮುಂಚೆನೇ ಮಾತುಕತೆ ಆಗಿತ್ತಂತ. ಆ್ಯಂಡ್ ವಿಲ್ ಜಾಕ್ ಅವರು ಮುಂಬೈ ಇಂಡಿಯನ್ಸ್ಗೆ ಈ ಬಾರಿ IPL ಅಲ್ಲಿ 3ನೇ ಸ್ಥಾನದಲ್ಲಿ ಆಡ್ತಾರೆ. ಆ್ಯಂಡ್ ಇದಾದಮೇಲೆ ಬರುವಂಥದ್ದು ಸೂರ್ಯಕುಮಾರ್ ಯಾದವ್ ಅವರು. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಸೂರ್ಯಕುಮಾರ್ ಯಾದವ್ ಅವರು ಅದ್ಭುತವಾದಂಥ ಒಂದು 360 ಡಿಗ್ರಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಜೂನಿಯರ್ 360 ಅಂತ ಹೇಳ್ತೀನಿ. ಯಾಕಂತಂದರೆ ಮೇನ್ 360 ಬಂದು ನಮ್ಮ AB ಡಿವಿಲಿಯರ್ಸ್ ಅವರು. ಅವ್ರನ್ನ ಕಂಪೇರ್ ಮಾಡಲಿಕ್ಕಾಗಲ್ಲ, ಅವರು ಒಂಥರ ಲೆಜೆಂಡ್ ಇದ್ದಂಗೆ. ಅವರ ಒಂದು ಕೆಳಗಡೆಗೆ ಬರುವಂಥವ್ರು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಅದ್ಭುತವಾಗಿ ಆಡ್ತಾರೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಗ್ರೌಂಡಲ್ಲಂತೂ ಅವ್ರಿಗೆ ಕಂಪ್ಲೀಟಾಗಿ 360 ಡಿಗ್ರಿ ಎಲ್ಲ ಶಾಟ್ಗಳು ಕೂಡ ಅವರ ಒಂದು ಬತ್ತಳಿಕೆಯಲ್ಲಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿಲ್ ಜಾಕ್ ಹೋಗಿರುವಂಥದ್ದು ಅಲ್ಲಿ ಆ ಪಿಚ್ಗೆ ಸಖತ್ತಾಗಿ ಶೂಟ್ ಆಗ್ತಾರೆ. ಆ್ಯಂಡ್ ಆ ಒಂದು ಗ್ರೌಂಡ್ಗೆ ವಿಲ್ ಜಾಕ್ ಅವರು ಅಂತಲೇ ಹೇಳ್ತೀನಿ. ಆ್ಯಂಡ್ 4ನೇ ಸ್ಥಾನದಲ್ಲಿ ಅಗೇನ್ ಮೊದಲಾದಂಗೆ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಅದಾದಮೇಲೆ ಬರುವಂಥದ್ದು ನಮ್ಮ ಲೆಫ್ಟಿ ತಿಲಕ್ ವರ್ಮಾ. ಆ್ಯಂಡ್ ತಿಲಕ್ ವರ್ಮಾ ಅವರು ಜಾಸ್ತಿ ಒಂದು ಮ್ಯಾಚಸ್ ಆಡಿಲ್ಲ ಅಂದರೂ ಕೂಡ ಬಟ್ ಅವ್ರಿಗೆ ಒಳ್ಳೆ ಅನುಭವ ಇದೆ. ಆ್ಯಂಡ್ ಯಾವ ಒಂದು ಸಿಚುವೇಷನಲ್ಲೂ ಕೂಡ ಆಡುವಂಥ ಒಂದು ತಾಕತ್ತಿದೆ. ಸ್ಲೋ ಅಂದರೆ ವಿಕೆಟ್ಸ್ಗಳು ಜಾಸ್ತಿ ಬಿದ್ದರೆ ಅದನ್ನು ಇನ್ನಿಂಗ್ಸ್ನ ಮುಂದೆ ತೊಗೊಂಡು ಹೋಗುವಂಥದ್ದು, ಕೊನೆವರೆಗೂ ತೊಗೊಂಡು ಹೋಗಿ ಆಮೇಲೆ ಒಂದು ಹಿಟ್ ಮಾಡುವಂಥದ್ದು. ಆ ರೀತಿಯಲ್ಲಿ ಒಳ್ಳೆಯ ಒಂದು ಮೆಚುರಿಟಿನ ತೋರಿಸ್ತಾರೆ ತಿಲಕ್ ವರ್ಮಾ ಅವರು. ಆ್ಯಂಡ್ ಅವರು ಈ ಒಂದು ಲೆವೆನಲ್ಲಿರುವಂಥದ್ದು ಮುಂಬೈ ಇಂಡಿಯನ್ಸ್ಗೆ ಒಂದು ದೊಡ್ಡ ಒಂದು ಬಲ ಅಂತಲೇ ಹೇಳ್ತೀನಿ. ಇದಾದಮೇಲೆ ಬರುವಂಥದ್ದು 6ನೇ ಪ್ಲೇಸಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಅಗೇನ್ ಫಿನಿಷರ್ ರೋಲ್ನ ಅವರು ತುಂಬ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವರಿಗೂ ಕೂಡ ಒಂದು ಒಳ್ಳೆ ಅನುಭವ ಇರೋದ್ರಿಂದ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಪ್ಲೇಯಿಂಗ್ ಎಲೆವೆನ್ ಇರ್ತಾರೆ. ಆ್ಯಂಡ್ ಕ್ಯಾಪ್ಟನ್ ಕೂಡ ಅವರೇ ಆಗಿರ್ತಾರೆ. ಆ್ಯಂಡ್ ಫಸ್ಟ್ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ಮಾಡೋದಿಲ್ಲ. ಅವ್ರಿಗೆ ಏನೋ ಮೇ ಬಿ ರೆಸ್ಟ್ರಿಕ್ಷನ್ ಹೇರಿದ್ದಾರೆ. ಅವ್ರ ಬದಲಾಗಿ ಸೂರ್ಯಕುಮಾರ್ ಯಾದವ್ ಅವರು ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ಯಾದವ್ ಅವರು ನೋಡ್ಕೊತಾರೆ. ಆ್ಯಂಡ್ ಇನ್ನು ಮಿಕ್ಕಿರೋವಂಥ ಮ್ಯಾಚಸ್ಗಳನ್ನ ಹಾರ್ದಿಕ್ ಪಾಂಡ್ಯ ಅವರನ್ನೇ ನೋಡ್ಕೊತಾರೆ. ಆ್ಯಂಡ್ ಫಿನಿಷರ್ ರೋಲ್ ಕೂಡ ಅವ್ರನ್ನೇ ಮಾಡಬೇಕಾಗತ್ತೆ. ಓಕೆ, ಇದಾದಮೇಲೆ ಬರುವಂಥದ್ದು 7ನೇ ಸ್ಥಾನಕ್ಕೆ ಆಲ್ರೌಂಡರ್ ಮಿಚೆಲ್ ಸ್ಯಾಂಟ್ನರ್ ಅವರು ಇರ್ತಾರೆ. ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ಡೀಸೆಂಟಾಗಿ ಬ್ಯಾಟಿಂಗು ಕೂಡ ಮಾಡ್ತಾರೆ. ಆ್ಯಂಡ್ ಬೌಲಿಂಗಲ್ಲಿ ಅವರು ಸ್ಪಿನ್ ಬೌಲಿಂಗ್ನ ತೊಗೊತಾರೆ. ಆ್ಯಂಡ್ ಗನ್ ಫೀಲ್ಡರ್ ಅಂತಲೇ ಹೇಳ್ತೀನಿ. ಅದ್ಭುತವಾಗಿ ಒಂದು ಆಡುವಂಥ ಆಟಗಾರ ಮಿಚೆಲ್ ಸ್ಯಾಂಟ್ನರ್. ಓಕೆ, ಮುಂಬೈ ಒಂದು ಪಿಚ್ಗೂ ಕೂಡ ಅವರು ಒಂದೊಳ್ಳೆ ಸೂಟ್ ಆಗ್ತಾರೆ. ಪೇಸ್ ಇದ್ರೂ ಕೂಡ ಅಷ್ಟೇ, ಸ್ಪಿನ್ ಟ್ರ್ಯಾಕ್ ಇದ್ದರೂ ಅಷ್ಟೇ ಒಂದೊಳ್ಳೆ ಸೂಟ್ ಆಗ್ತಾರೆ ಎರಡೂ ಪಿಚಸ್ಗಳಿಗೂ ಕೂಡ ಮಿಚೆಲ್ ಸ್ಯಾಂಟ್ನರ್ ಅಂತಲೇ ಹೇಳ್ತೀನಿ. ಇದಾದಮೇಲೆ 8ನೇ ಸ್ಥಾನದಲ್ಲಿ ಲೆಗ್ ಸ್ಪಿನ್ನರ್ ಆಗಿ ಕರಣ್ ಶರ್ಮಾ ಇದ್ದಾರೆ. ಆ್ಯಂಡ್ ಇವ್ರ ಕಡೆಗೂ ಅಷ್ಟೇ ಸ್ಪಿನ್ ದಾಳಿ ಸ್ವಲ್ಪ ಡೀಸೆಂಟಾಗಿದೆ. ಅಂಥ ಒಂದು ಅದ್ಭುತವಾದಂಥ ಸ್ಪಿನ್ ದಾಳಿ ಏನಿಲ್ಲ. ಮುಂಬೈ ಇಂಡಿಯನ್ಸ್ ತೊಗೊಳಕ್ಕೆ ಹೋದರೆ ನಮ್ಮ RCB ಥರನೇ ಕಾಣಿಸ್ತಾ ಇದೆ ನನಗೆ. ಯಾಕಂದರೆ ಪ್ರಾಪರ್ ಒಂದು ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಗಳು ಮುಂಬೈ ಇಂಡಿಯನ್ಸಲ್ಲಿ ಕಾಣಿಸ್ತಾ ಇಲ್ಲ. ಮಿಚೆಲ್ ಸ್ಯಾಂಟ್ನರ್ ಆ್ಯಂಡ್ ಕರಣ್ ಶರ್ಮಾ ಬಿಟ್ಟರೆ ಇನ್ನು ಬೇರೆ ಯಾರು ಕೂಡ ಅಂತ ಒಳ್ಳೆಯ ಒಂದು ಸ್ಪಿನ್ ದಾಳಿ ನಂಗೆ ಕಾಣಿಸ್ತಾ ಇಲ್ಲ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಓಕೆ, 8ನೇ ಸ್ಥಾನದಲ್ಲಿ ಕರಣ್ ಶರ್ಮಾ ಇರ್ತಾರೆ. ಅದಾದಮೇಲೆ ಬರುವಂಥದ್ದು 3 ಜನ ನಮ್ಮ ಟಾಪ್ ಕ್ಲಾಸ್ ಪೇಸರ್ಗಳಂತ ಹೇಳ್ತೀನಿ. ಒಂದು ದೀಪಕ್ ಚಹರ್ ಅವರು. ಆ್ಯಂಡ್ ಪವರ್ ಪ್ಲೇನಲ್ಲಂತೂ ಇವರು ಬಾಲ್ನ ಸಖತ್ತಾಗಿ ಸ್ವಿಂಗ್ ಮಾಡ್ತಾರೆ, ಅದ್ಭುತವಾಗಿ ಅಂತ ಹೇಳ್ತೀನಿ. ಇದಾದಮೇಲೆ ಬರುವಂಥದ್ದು ಜಸ್ಪ್ರೀತ್ ಬುಮ್ರಾ ಅವರು. ಅಗೇನ್ ಬುಮ್ರಾ ಅಂತೂ ನಿಮ್ಗೆ ಗೊತ್ತಿದೆ, ಅವ್ರ ಬಗ್ಗೆ ಹೇಳುವಂಥ ಅವಶ್ಯಕತೆನೇ ಇಲ್ಲ, ಡೆತ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ತೀನಿ. ಇವರ ಒಂದು 3 ಓವರ್ನ ಡೆತ್ತಲ್ಲಂತೂ ಇಟ್ಟಿರ್ತಾರೆ. ಅದು ಬುಮ್ರಾ ಅವರ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ತೀನಿ. ಇದಾದಮೇಲೆ ಬರುವಂಥದ್ದು 11th ಪ್ಲೇಸಲ್ಲಿ ಬೋಲ್ಟ್. ಅಗೇನ್ ಪವರ್ ಪ್ಲೇನಲ್ಲಿ ಒಂದು 2 ಓವರು ಫಿಕ್ಸ್ ಆಗಿರುತ್ತೆ ದೀಪಕ್ ಚಹರ್ ಜೊತೆಗೆ.
ಸೊ ಅಗೇನ್ ಇವರು ಪವರ್ ಪ್ಲೇಲಿ ಒಂದು 2 ಓವರ್ ಹಾಕಿ ಸೊ ಕೊನೆಯಲ್ಲಿ ಸೊ ಡೆತ್ತಲ್ಲೂ ಕೂಡ ಒಂದು 2 ಓವರ್ನ ಹಾಕುವಂಥ ಕೆಪಾಸಿಟಿ ಇರುವಂಥ ಬೌಲರು ಬೋಲ್ಟ್ ಅವರು. ಸೊ ಇದಾಗಿತ್ತು ಸೊ MIನ ಪ್ಲೇಯಿಂಗ್ 11. ಅಗೇನ್ ಮತ್ತೊಂದು ಸರಿ ಹೇಳೋದಾದರೆ ಓಪನರ್ ಆಗಿ ರೋಹಿತ್ ಶರ್ಮಾ ಆ್ಯಂಡ್ ರ್ಯಾನ್ ರಿಕಲ್ಟನ್ ಇರ್ತಾರೆ. ಆ್ಯಂಡ್ ನಲ್ಲಿ ಸೊ ವಿಲ್ ಜಾಕ್ ಅವರು ಬರ್ತಾರೆ. ಅದಾದಮೇಲೆ 4ನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ತಿಲಕ್ ವರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಸೊ ಮಿಚೆಲ್ ಸ್ಯಾಂಟ್ನರ್ ಅವರು. ಇದು ಒಂದು ಬ್ಯಾಟಿಂಗ್ ಲೈನಪ್ ಆಗಿರುತ್ತೆ. ಇನ್ನು ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಅಗೇನ್ ಮಿಚೆಲ್ ಸ್ಯಾಂಟ್ನರ್ ಅವರು ಸ್ಪಿನ್ ದಾಳಿ ಮಾಡ್ತಾರೆ ಆ್ಯಂಡ್ ಕರಣ್ ಶರ್ಮಾ ಇರ್ತಾರೆ. ಆ್ಯಂಡ್ ಪೇಸರ್ಗಳಾಗಿ ದೀಪಕ್ ಚಹರ್, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಬೋಲ್ಟ್ ಅವರು ಇರ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನಿಲ್ಲಿ ನಮನ್ ಧರ್ ಅವ್ರನ್ನ ಇಟ್ಕೊಂಡಿದ್ದೀನಿ. ಸೊ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಆ್ಯಂಡ್ ಇವರು ಕೂಡ ಅಷ್ಟೇ ಸೊ ಬೌಲಿಂಗು ಮಾಡ್ತಾರೆ ಆ್ಯಂಡ್ ಬ್ಯಾಟಿಂಗು ಮಾಡ್ತಾರೆ ಆ್ಯಂಡ್ ಬಿಗ್ ಹಿಟ್ಗಳು ಹೊಡೆಯುವಂಥ ಒಂದು ಕೆಪಾಸಿಟಿ ಇರುವಂಥ ಒಬ್ಬ ಆಲ್ರೌಂಡರ್ ಅಂತಲೇ ಹೇಳ್ತೀನಿ. ಇದು ಬಿಟ್ಟರೆ ಬೆಂಚ್ ಸ್ಟ್ರೆಂತು ಸೊ ಡೀಸೆಂಟ್ ಆಗಿದೆ. ಸೊ ಇದು ಅಂಥ ಒಂದು ಬೆಂಚ್ ಸ್ಟ್ರೆಂತ್ ಏನಿಲ್ಲ. ಸೊ ಇದರಲ್ಲೇ ಪ್ಲೇಯಿಂಗ್ 11 ಮೇಲೆ ಕೆಳಗಡೆ ಮಾಡಿಕೊಂಡು ಅವರು ಈ ಬಾರಿ IPL ಅಲ್ಲಿ ಆಡಬೇಕಾಗುತ್ತೆ. ಓಕೆ, ಇದಾಗಿತ್ತು ನನ್ನ ಒಂದು MIನ ಪ್ಲೇಯಿಂಗ್ 11. ನೋಡ್ತಾ ಇದ್ದರೆ ಸ್ವಲ್ಪ ಓಪನಿಂಗಲ್ಲಿ ಸೊ ರಿಕಲ್ಟನ್ ಅವ್ರ ಮೇಲೆ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ಸೊ ಯಾವ ರೀತಿ ಆಡ್ತಾರೆ ಅಂತ. ಯಾಕಂತಂದರೆ ಸೌತ್ ಆಫ್ರಿಕಾ T20 ಸ್ವಲ್ಪ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಅಂತ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಇಲ್ಲ. ಮೇ ಬಿ ಅವ್ರಿಗೆ ಈಶಾನ್ ಇದ್ದಿದ್ದರೆ ಒಂದು ದೊಡ್ಡ ಒಂದು ಬಲ ಸಿಕ್ಕಂಗಾಗಿರೋದು. ಬಟ್ ರೋಹಿತ್ ಶರ್ಮಾ ಏನಾದರೂ ಫೇಲ್ ಆಗಿ ಸೊ ರ್ಯಾನ್ ರಿಕಲ್ಟನ್ನು ಕೂಡ ಫೇಲ್ ಆದರೆ ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಅವ್ರಿಗೆ. ತಿಲಕ್ ವರ್ಮಾದ್ರು ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಆಡ್ತಾರೆ ಅಂತ. ಇನ್ನು ಅಗೇನ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ 3 ಜನ ಪೇಸರ್ಗಳು ಕೂಡ ಗನ್ ಪೇಸರ್ಗಳಂತಲೇ ಹೇಳ್ತೀನಿ. ಯಾವುದೇ ಒಂದು ಸಿಚುವೇಷನಲ್ಲೂ ಕೂಡ ಸೊ ಬೌಲಿಂಗ್ ಮಾಡುವಂಥ ತಾಕತ್ತು ಸೊ ಚಹರ್ಗಾದರೂ ಆಗಿರ್ಬೋದು, ಬುಮ್ರಾದ್ರೂ ಆಗಿರ್ಬೋದು, ಬೋಲ್ಟ್ಗಾದರೂ ಆಗಿರ್ಬೋದು ಇದೆ. ಸೊ ಅವರು ಪೇಸ್ ಬೌಲಿಂಗನ್ನು ನೋಡ್ಕೊತಾರೆ. ಆ್ಯಂಡ್ ಸ್ಪಿನ್ ದಾಳಿನಲ್ಲಿ ಸೊ ಸ್ಯಾಂಟ್ನರ್ ಅಂತೂ ಎಕನಾಮಿಕಲ್ ಆಗಿ ಆ್ಯಂಡ್ ಸೊ ವಿಕೆಟ್ಗಳನ್ನ ತೆಗೆಯುವಂಥ ಬ್ಯಾಟ್ಸ್ಮನ್. ಆ್ಯಂಡ್ ಬೇಕು ಅಂದರೆ ಪವರ್ ಪ್ಲೇನಲ್ಲೂ ಕೂಡ ಮಿಚೆಲ್ ಸ್ಯಾಂಟ್ನರು 1 or 2 ಓವರ್ಸ್ಗಳನ್ನ ಹಾಕುವಂಥ ಕೆಪಾಸಿಟಿ ಇರುವಂಥ ಬೌಲರ್. ಆ್ಯಂಡ್ ಕರಣ್ ಶರ್ಮಾ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇದೆ. ಸೊ ವಿಕೆಟ್ ತೆಗಿತಾರೆ ಬಟ್ ರನ್ಗಳನ್ನು ಕೂಡ ಹಂಗೆ ಕೊಡ್ತಾರೆ. ಓಕೆ, ಅದನ್ನು ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಓಕೆ, ಸೊ ಇದಾಗಿತ್ತು ನನ್ನ ಒಂದು MIನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಏನು ಅಂತ MIದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿಯ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.